ಕೆಲವೊಬ್ರಿಗೆ ಏನಾಗ್ತದೆ, ಈಗ ಯಾರೋ 4 ಜನ ಮಾತಾಡ್ತಿರ್ತಾರೆ, ಅವ್ರು ನನ್ ಸುದ್ದಿನೇ ಮಾತಾಡ್ತಾರೇನೋ, ನನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೇನೋ, ಆತರ ಅನುಮಾನ. ಇನ್ ಕೆಲವರಿಗೆ ಅವ್ರು ಮಾಡ್ತಾ ಇರೋ ಕೆಲಸಗಳು ಸರಿ ಇರುವುದಿಲ್ಲ, ಅವ್ರಿಗೆ ಅನ್ಸುತ್ತೆ ನನಗೆ ಯಾರೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಅದರಿಂದ ನನ್ ಹೀಗಾಗ್ತಾ ಇದೆ ಅಂತ. ಅದು ನಾವು ಡೆಲ್ಯೂಷನ್ ಅಂತ ಹೇಳ್ತೀವಿ. ಇನ್ ಕೆಲವರಿಗೆ ಏನಾಗುತ್ತೆ, ಇದ್ದಕ್ಕಿಂತ ಯಾರೋ ಮಾತಾಡ್ದಂಗೆ ವಾಯ್ಸ್ ಕೇಳಕ್ ಶುರು ಆಗ್ತದೆ. ಯಾರು ಇರಲ್ಲ, ಒಬ್ಬರೇ ಇರ್ತಾರೆ, ಆದ್ರೂ ಯಾರೋ ಮಾತಾಡ್ದಂಗೆ ಕೇಳೋದು, ಹ್ಯಾಲುಸಿನೇಷನ್, ಆಡಿಟರಿ ಹ್ಯಾಲುಸಿನೇಷನ್ ಅಂತೀವಿ. ಕಣ್ಣೆದ್ರಿಗೆ ಯಾರೋ ಬಂದಂಗ ಆಗುದು, ಕರ್ದಂಗ ಆಗುದು, ವಿಜುವಲ್ ಹ್ಯಾಲುಸಿನೇಷನ್ ಅಂತೀವಿ. ಸೊ ಈ ರೀತಿ ಎಲ್ಲಿವರೆಗೆ ಜಾಸ್ತಿ ಆಗ್ತದೆ ಅಂದ್ರೆ ಕಡೆಗೆ ಅವರು ಆ ವಾಯ್ಸ್ಗೆ ರೆಸ್ಪಾಂಡ್ ಮಾಡೋಕ್ ಶುರು ಮಾಡ್ತಾರೆ. ನೀವು ನೋಡ್ಬೋದು, ಕೆಲವೊಬ್ರು ಒಬ್ರೊಬ್ರೆ ಮಾತಾಡ್ತಾರೆ, ಅವ್ನು ಒಬ್ರೊಬ್ರೆ ನಗಾಡ್ತಾರೆ ಅಂತ ಹೇಳ್ಬೋದು. ಆಕ್ಚುಲಿ ಅವ್ರಿಗೆ ಅದು ಆಗ್ತಾ ಇರುತ್ತೆ. ಈಗ ನಾನ್ ನಿಮ್ ಜೊತೆ ಹೇಗೆ ಮಾತಾಡ್ತಾ ಇರ್ತೀನಿ, ಅದೇ ರೀತಿ ಅವ್ರಿಗೆ ವಾಯ್ಸ್ ಕೇಳ್ತಾ ಇರುತ್ತೆ. ಈಗ ಸಪೋಸ್ ರೋಹನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅಂತ, ಆ ರೋಹನ್ ಅಂತ ವ್ಯಕ್ತಿಗೆ ಮಾತು ಕೇಳಿಸ್ತೇವೆ, ರೋಹನ್ ನೀನ್ ಅಲ್ಲಿಗೆ ಹೋಗು, ರೋಹನ್ ನೀನ್ ಇದು ಮಾಡು, ರೋಹನ್ ನೀನ್ ತುಂಬಾ ಕೆಟ್ಟವನು, ಆತರ ವಾಯ್ಸ್ ಕೇಳ್ತಾ ಇರೋದು. ಅದಕ್ಕೆ ಅವನಿಗೆ ಕೇಳಿ ಏನಾಗುತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡೋಕ್ ಶುರು ಮಾಡ್ತಾರೆ, ಅವನು ಹೀಗೆ ಮಾತಾಡ್ತಾ ಇರ್ತಾನೆ. ಸೊ ಇದು ಕೆಲವೊಂದು ಮಾನಸಿಕ ರೋಗಿಗಳು ನೀವು ನೋಡ್ಬೋದು. ಇದು ಅವ್ರು ಬೇಕಂತ ಮಾಡುದಲ್ಲ, ಇದು ನಿಜವಾಗಿ ಆಗ್ತಾ ಇರೋದು. ಬಟ್ ಈ ಅನುಮಾನದಿಂದ ಅದು ಜಾಸ್ತಿ ಆಗಿ ಈ ತರ ಆಗುದ ಹೇಗೆ? ಆ ಅನುಮಾನ ಅಂತಲ್ಲ, ಅದು ಒಂದ್ ರೀತಿ ಕಾಯಿಲೆ, ಇದು ಇನ್ನೊಂದ್ ರೀತಿ ತೀವ್ರವಾದ ಒಂದು ಸ್ವಲ್ಪ ಮಾನಸಿಕ ಕಾಯಿಲೆ, ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಇನ್ಸೈಟ್ ಇರುವುದಿಲ್ಲ. ನೀವು ಆಗ ಕೇಳಿದ್ರಿ ಡಿಪ್ರೆಷನ್ ಗೊತ್ತಾಗ್ತದ ವ್ಯಕ್ತಿಗೆ ಅಂತ. ಡಿಪ್ರೆಷನ್ ಆಂಗ್ಸೈಟಿ ಇರುವಂತ ವ್ಯಕ್ತಿ ಗೊತ್ತಾಗ್ತದೆ. ಈಗ ಮನುಷ್ಯನಿಗೆ ಭಯ ಆಗ್ತಿದೆ ಅಂದ್ರೆ ಗೊತ್ತಾಗ್ತದೆ, ಒಬ್ಬನಿಗೆ ನನ್ಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರ ದುಃಖ ಆಗ್ತದೆ, ಅದು ಗೊತ್ತಾಗ್ತದೆ. ಅದು ನ್ಯೂರೋಸಿಸ್ ಅಲ್ಲಿ ಬರ್ತದೆ ಆ ಕಾಯಿಲೆಗಳಲ್ಲಿ. ಅವರು ಡಾಕ್ಟರ್ನ ಹೋಗಿ ಭೇಟಿ ಆಗ್ತಾರೆ. ಆದ್ರೆ ಈ ಸೈಕೋಸಿಸ್ ಅಂತ ಹೇಳಿದ್ನಲ್ಲ ನಾನು, ಈಗ ಹ್ಯಾಲುಸಿನೇಷನ್ ಆಗುವಂತದ್ದು, ಅನುಮಾನ ಕಾಡುವಂತದ್ದು, ಇಂಥವರಲ್ಲಿ ತನಗ್ ಕಾಯಿಲೆ ಇದೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಏನ್ ಆಗ್ತಾ ಇದೆ ಅದು ನಿಜ ಅನ್ಕೊಂತಾರೆ. ಆವಾಗ ಏನಾಗ್ತದೆ, ಅವರು ಡಾಕ್ಟರ್ ಹತ್ರ ಹೋಗುದಿಲ್ಲ. ಡಾಕ್ಟರ್ ಹತ್ರ ನೀವು ಕರ್ಕೊಂಡು ಹೋದ್ರು ನಿಮ್ ಮೇಲೆ ಸಿಟ್ ಮಾಡ್ತಾರೆ, ರ್ಯಾಶ್ ಆಗ್ತಾರೆ. ಆಕ್ಚುಲಿ ಡಾಕ್ಟರ್, ನಾನು ಇದನ್ನ ಎಷ್ಟೋ ಸಲ ನೋಡಿದೀನಿ. ಕೆಲವೊಬ್ರು ದೇವ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಹೌದು, ಲೈಕ್ ಈಸ್ ರಿಯಲಿ ಟಾಕಿಂಗ್ ಟು ಗಾಡ್, ನಾನು ಮಾತಾಡಿದೀನಿ ಆತರ. ಇಲ್ಲ, ಇದು ಒಂಥರ ಹ್ಯಾಲುಸಿನೇಷನ್. ಅವರಿಗೆ ಆತರ ವಾಯ್ಸ್ ಕೇಳಿಸ್ತದೆ, ಅದರಿಂದಾಗಿ ಅವರು ಅದಕ್ಕೆ ರೆಸ್ಪಾಂಡ್ ಮಾಡುವುದು. ಸೊ ಇದು ಒಂದು ರೀತಿಯ, ಇದು ತೀವ್ರವಾದ ಒಂದು ಮಾನಸಿಕ. ಇದು ಆಕ್ಚುಲಿ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು. ಇದಕ್ಕೆ ಯೂಶಲಿ ಅಡ್ಮಿಷನ್ ಬೇಕಾಗ್ತದೆ. ನಾವು ಅದಕ್ಕೆ ಬೇಕಾದ ರೀತಿ ಮಾತ್ರೆಗಳಿದೆ, ಔಷಧಿ ಇದೆ, ಇಂಜೆಕ್ಷನ್ಸ್ ಇದೆ. ಅದರಿಂದ ವ್ಯಕ್ತಿ ಕಂಪ್ಲೀಟ್ ಗುಣಮುಖ ಆಗ್ತಾನೆ.